ಪಡಿಸಲಾಗಿದೆ. ಮೈಸೂರಿನ ಅನೇಕ ಸಮಾಜ ಸೇವೆ ಸಂಸ್ಥೆಗಳು ಇದಕ್ಕೆ ಕೈ ಜೋಡಿಸಿ ನಾವಿತ್ತು ಸ್ವಚ್ಛತೆ ಅಭಿಯಾನವನ್ನು ಮುಂದುವರಿತಾ ಬಂದಿದ್ದೀವಿ. ನಮ್ಮ ಉದ್ದೇಶ ಇರೋದು ಪ್ರತಿಯೊಂದು ಮೈಸೂರಿನ ಕೆರೆಗಳಿರ್ಬೋದು, ಸ್ಮಾರಕಗಳಿರ್ಬೋದು ಮತ್ತು ಪ್ರಸಿದ್ಧ ಸ್ಥಳಗಳು ಇದು ಭಾಳ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ನಿಟ್ಟಿನಲ್ಲಿ ಒಂದು ವಾರಕ್ಕೂ ಅಥವಾ ನಾನು ಮೈಸೂರಲ್ಲಿರೋ ಸಮಯದಲ್ಲಿ ಇಂಥ ಕ್ಲೀನಿಂಗ್ ಡ್ರೈವ್ಗಳನ್ನು ಏರ್ಪಡಿಸಿ ನಾವು ಈ ಕೆಲಸವನ್ನು ಮಾಡ್ತಾ ಮುಂದುವರಿತೀವಿ. ಈ ಮೊದಲನೇ ಡ್ರೈವ್ಗೆ ನಿಮ್ಮೆಲ್ಲರೂ ಬಂದು ಇದಕ್ಕೆ ಕವರೇಜ್ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ಕೊಡ್ತೀನಿ. ಮತ್ತು ಇಲ್ಲಿ ಅನೇಕ ಸಮಾಜ ಸೇವೆ ಸಂಸ್ಥೆಗಳು ಕೂಡ ಕೈ ಜೋಡಿಸಿದ್ದಾರೆ, ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸರ್, 2 ಬಾರಿ ಸ್ವಚ್ಛ ಪ್ರಶಸ್ತಿ ಬಂದಿದೆ ಮೈಸೂರಿಗೆ, 3ನೇ ಬಾರಿ ತಗೋಬೇಕು ಅನ್ನೋದೇ ನಿಮ್ಮ? ಅದು ಒಂದು ಆಸೆ ಇದೆ. ಅದಕ್ಕೆ ಸಂಬಂಧಪಟ್ಟಿರೋದು ಏನೇನು ಪಾಯಿಂಟ್ಸ್ಗಳಿದೆ ಅದನ್ನ ನಾವು ನೋಡಿದ್ದೀವಿ. ಭಾಳಷ್ಟು ಕೆಲಸಗಳಿದೆ. ಬರೀ ಸ್ವಚ್ಛತೆ ಇದು ಕ್ಲೆನ್ಲಿನೆಸ್ ಡ್ರೈವ್ಸ್ ಒಂದೇ ಅಲ್ಲ, ನಾವು ಇದು ಕನ್ಸ್ಟ್ರಕ್ಷನ್ ಡೆಬ್ರೀಸು ಅನೇಕ ಇದು ಬೇರೆ ಬೇರೆ ಪಾಯಿಂಟ್ಸ್ಗಳು ಇದ್ದಾವೆ, ಅಂಶಗಳು ಅದೆಲ್ಲನೂ ನಾವು ನೋಡ್ಕೋಬೇಕು, ಯಾವ ರೀತಿ ಅದನ್ನ ಪರಿಹರಿಸ್ಬೋದು ಅಂತ ಎಲ್ಲಕ್ಕೂ ಒಂದು ಕಾಳಜಿ ವಹಿಸ್ತಾ ಮುಂದುವರಿತೀವಿ. ಸರ್, ಸಂಸದರಾಗಿ 1.5 ತಿಂಗಳಾಯಿತು, ಇನ್ನೂ ಕೂಡ ಅಧಿಕೃತವಾದ ಕಚೇರಿ ಆರಂಭಿಸಿದೆ. ಕಚೇರಿ ಕುವೆಂಪು ನಗರದಲ್ಲಿದೆಯಲ್ಲ, ಅದು ನಿಮ್ಮ ಸರ್ಕಾರಿ ಕಚೇರಿ ರೆಡಿ ಸಿದ್ಧ ಆಗ್ತಾ ಇದೆ. ಅದು ರೆಡಿ ಆಗಿದ ತಕ್ಷಣ ಅದು ಕೂಡ ಫಂಕ್ಷನ್ ಆಗುತ್ತೆ. ಅದುವರೆಗೂ ನಾವು ಇಲ್ಲಿ ಎಲ್ಲ ಕೆಲಸಗಳು ಮುಂದುವರಿತಾ ಹೋಗಿ ವೇಗವಾಗಿ ಮಾಡ್ತಾ ಇದ್ದೇವೆ. ಯಾರು ಹೇಳಿದ್ದಾರೆ? ಸಮಸ್ಯೆಗಳಿಗೆ ಯಾರು ಇನ್ನೂ ಕೂಡ ಸಂಸದರಾಗಿ ಈಗ 2 ತಿಂಗಳು ಹತ್ತಿರ ಬಂದರೂ ಯಾರು ಹೇಳಿದ್ದಾರೆ? ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ. ಯಾರು ಸಾರ್ವಜನಿಕರು? ಅಂದರೆ ಸಾರ್ವಜನಿಕರು ಅಂದರೆ ಪಬ್ಲಿಕ್ಸ್. ನಮ್ಮ ಪ್ರಕಾರ ನಮ್ಮ ಆಫೀಸಲ್ಲಿ ಬರ್ತಾ ಇದ್ದಾರೆ, ಅದು ಯಾವಾಗಲೂ ಫುಲ್ ಆಗಿದೆ. ನಮಗಾಗಲೇ ಸುಮಾರು ಐ ಥಿಂಕ್ 150ಗಿಂತ ಹೆಚ್ಚು ಮನವಿಗಳು ಬಂದಿರೋದು. ಅದಕ್ಕೂ ಕೂಡ ಪರಿಹಾರನೂ ಕೂಡ ತಂದಿದ್ದೀವಿ. ಸೊ ಎಲ್ಲ ಕೆಲಸಗಳು ಆಗ್ತಾ ಮುಂದುವರಿತಾ ಇದೆ. ನಾನು ಎಲ್ಲಿಂದ ನೀವು ಹೇಳಿದ್ರೆ ಸ್ಪಷ್ಟವಾಗಿ ಯಾರಿದ್ದಾರೆ ಅಂತ ನಾನು ಅವ್ರಿಗೆ ಹೋಗಿ ಅಡ್ರೆಸ್ ಮಾಡ್ತೀವಿ. ಕಚೇರಿ ನಾವು ಈ ತಿಂಗಳು ಅಂತ್ಯವರೆಗೂ ಅದು ಪ್ರಾರಂಭ ಆಗುತ್ತೆ. ಅದು ಸರ್ಕಾರಿ ಕಚೇರಿ. ಈ ಕಚೇರಿನೂ ಕೂಡ ಫುಲ್ಲಿ ಫಂಕ್ಷನಲ್ ಇದೆ. ಏನೇನು ಸೌಲಭ್ಯಗಳು ಅಥವಾ ಏನೇನು ನಿಮಗೆ ಪರಿಹಾರ ಬರಬೇಕು ಈ ಕಚೇರಿ ಮೂಲಕನೂ ಸಿಗುತ್ತೆ. ಸರ್, ಈ ಸ್ವಚ್ಛತಾ ಕಾರ್ಯಕ್ರಮ ಇಡೀ ಪಾರ್ಲಿಮೆಂಟ್ ಸೆಷನಲ್ಲಿ ನಡೀತೆ, ಬರೀ ಮೈಸೂರು ಸಿಟಿ ಮಾತ್ರ? ಇಡೀ ಕ್ಷೇತ್ರದಲ್ಲಿ ನಡೆಸಬೇಕು ಅಂತ ಉದ್ದೇಶ ಇದೆ. ನಮ್ಮ ಮೈಸೂರು ಕುಕ್ರಳ್ಳಿ ಕೆರೆಯಿಂದಾನೇ ಇದು ಪ್ರಾರಂಭ ಆಗಬೇಕಂತ ಆಸೆ ಇತ್ತು. ಥ್ಯಾಂಕ್ ಯು ಸರ್.